ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯದ ಸ್ವಾಗತ. ನಾನು ಶಶಿಧರ್ ಭಟ್. ಇದೊಂದು ಮಹತ್ತರ ಬೆಳವಣಿಗೆ. ಕಳೆದ ಕೆಲವು ದಿನಗಳಿಂದ ಕರ್ನಾಟಕದಲ್ಲಿ ನಡೆಯುತ್ತಿರುವ ಒಂದು ಚರ್ಚೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದು. ಆ ಚರ್ಚೆ ಈಗ ಇನ್ನೊಂದು ಆಯಾಮವನ್ನು ಪಡೆದಿದೆ. ಏನದು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸಂಬಂಧಪಟ್ಟಿದ್ದು. ಸೊ ಇದು ಹೇಗೆ ಶುರುವಾಯಿತು ಅಂತ ಗೊತ್ತಿದೆ. ಕರ್ನಾಟಕದ ಸಚಿವ ಪ್ರಿಯಾಂಕಾ ಖರ್ಗೆ ಅವರು RSS ನಿಷೇಧದ ಬಗ್ಗೆ ಮಾತನಾಡಿದರು. ಕಾಂಗ್ರೆಸ್ ಟುಕ್ ಇಟ್ ಸೀರಿಯಸ್ಲಿ. ಅದಾದ ಮೇಲೆ ಪಥಸಂಚಲನದ ಪ್ರಶ್ನೆ ಬಂತು. ಚಿತ್ತಾಪುರದ ಪಥಸಂಚಲನ, ಬೇರೆ ಬೇರೆ ಕಡೆ ಪಥಸಂಚಲನ. ಸೊ ಈ ಬಗ್ಗೆ ನಾನು ಮಾತನಾಡಿದ್ದೆ. ಪಥಸಂಚಲನ ಮಾಡಿದ್ರೆ ಮಾಡಲಿ, ಆದರೆ ಕೈಯಲ್ಲಿ ಲಾಠಿ ಯಾಕೆ ಬೇಕು? ಲಾಠಿ ಒಂದು ಶಸ್ತ್ರ ಅಲ್ಲವೇ ಅನ್ನೋದು. ಇದು ಆದಮೇಲೆ ಒಂದು ಚರ್ಚೆ ಪ್ರಾರಂಭ ಆಯಿತು. ಅದೇನು ಅಂದರೆ, ಇದು ನೋಂದಾಯಿತ ಸಂಸ್ಥೆ ಹೌದು ಅಲ್ವ? ಈ ಕುರಿತು ಈಗ ಒಂದು ವಿವರ ಮತ್ತು ಅದು ಈ ಚರ್ಚೆಯನ್ನು ಇನ್ನೊಂದು ಆಯಾಮಕ್ಕೆ ಕೊಂಡೊಯ್ಯುವ ಒಂದು ಸ್ಥಿತಿ ನಿರ್ಮಾಣ ಆಯಿತು. ಅದು ಯಾಕೆಂದರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕ ಯಾರೋ ಮೋಹನ್ ಭಾಗವತ್ ಇದ್ದಾರೆ. ಅವರು ಬೆಂಗಳೂರಿಗೆ ಬಂದಿದ್ದು. 2 ದಿನಗಳ ಕಾಲ ಅವರು ಬಂದು ಮಾತನಾಡಿರುವುದು ಕೆಲವು ಅಂಶಗಳೇನಿವೆ ಅದು ಚರ್ಚೆಗೆ ಗ್ರಾಸವನ್ನು ಒದಗಿಸಿ, ಅದ್ರ ಜೊತೆಗೆ RSS ಅಂದರೆ ಏನು ಅನ್ನೋದಿದೆಯಲ್ಲ, ಆ ಪ್ರಶ್ನೆಗೆ ಉತ್ತರ ಕೂಡ ಸಿಗುತ್ತೆ ಅಂತೇಳಿ. ಇದು ಆದಮೇಲೆ ಅವರು ಮಾತನಾಡಿದ ಮೇಲೆ ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು ಕೆಲವು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಸೊ ಅದರಿಂದ ಇದು ಏನು ಹೇಳಿದ್ರು ಅವರು ಅನ್ನೋದನ್ನು ಮೊದಲು ನಾನು ನಿಮ್ಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಅವರು RSS ನೋಂದಣಿ ಬಗ್ಗೆ ಮಾತನಾಡಿದ್ದಾರೆ. ನೋಂದಣಿ ಏನಿದೆ, RSSಗೆ ಅಷ್ಟೇ ಅಲ್ಲ, ಹಿಂದೂ ಧರ್ಮ ಕೂಡ ನೋಂದಣಿ ಆಗಿಲ್ಲ ಅಂತೇಳಿದ್ದಾರೆ. ಇದು ಎಂಥ ನಗೆಪಾಟ್ಲಿನ ಹೇಳಿಕೆ ಅಂತ ಅನಿಸಲ್ವ? ಯಾರು ಧರ್ಮವನ್ನು ನೋಂದಾಯಿಸಲ್ಲ, ಸಂಸ್ಥೆಗಳನ್ನು ನೋಂದಾಯಿಸ್ತಾರೆ. ಇವರು ಹೇಳುವ ಮಾತು ಹೇಗಿದೆ ಅಂತಂದರೆ, ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ ಅಂತ ನೋಂದಣಿ ಯಾಕೆ ಮಾಡ್ತಾರೆ? ಆದರೆ ಧರ್ಮದ ಹೆಸರಿನಲ್ಲಿ ಯಾರಾದರೂ ಒಂದು ಸಂಘ ಸಂಸ್ಥೆಗಳಿದ್ದರೆ ಅದು ಯಾವುದಾದ್ರೂ ಒಂದು ಕಾನೂನಿನ ಅಡಿಯಲ್ಲಿ ನೋಂದಣಿ ಆಗಬೇಕು. ಆದರೆ ಇವರು ಅದನ್ನು ಒಂದು ಜೋಕಾಗಿ, ಅಂದರೆ ಹಿಂದೂ ಧರ್ಮವೇ ತಾವೇ ಹಿಂದೂ ಧರ್ಮ, ಹಿಂದೂ ಧರ್ಮವೇ RSS ಹಿಂದೂ ಧರ್ಮ ಅನ್ನುವ ರೀತಿ ಅವರು ವಾದ ಮಾಡ್ತಾರೆ. ಭಾಳ ಮಜಾ ಇದೆ ಇದು. ಅದು ಸಂಘ ಸ್ಥಾಪನೆಯಾಗಿದ್ದು ಬ್ರಿಟಿಷ್ ಕಾಲದಲ್ಲಿ. ಬ್ರಿಟಿಷರ ಬಳಿ ನೋಂದಣಿ ಮಾಡಿಸಬೇಕಿತ್ತೆ. ಬ್ರಿಟಿಷರ ಕಾಲದಲ್ಲಿ ಇದ್ದರೂ ಕೂಡ ಕೋಆಪ್ರೇಟಿವ್ ಆ್ಯಕ್ಟ್ ಪ್ರಕಾರ ನೋಂದಣಿ ಆಗ್ತಿತ್ತು. ಆದ್ದರಿಂದ ಬ್ರಿಟಿಷರ ಬಳಿ ನಾವು ನೋಂದಣಿ ಮಾಡಲ್ಲ ಅಂತ ಹೇಳುವ ಈ ಜನ, ಬ್ರಿಟಿಷರ ಕಾಲು ನೆಕ್ಕಿದವರು ಯಾರು ಸಾರ್? ಯಾರು ಕಾಲು ನೆಕ್ಕಿದವರು ಬ್ರಿಟಿಷರದ್ದು? ಬ್ರಿಟಿಷರಿಗೆ ಸರೆಂಡರ್ ಆದವರು ಯಾರು? ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕಿಂತ ಬ್ರಿಟಿಷರಿದ್ದರೆ ಒಳ್ಳೆಯದು ಅಂತ ಹೇಳಿದವರು ಯಾರು? ಸಾವರ್ಕರ್ ಅಂತವರು ಅದೇ ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರವನ್ನು ಬರೆದು ಕೊಟ್ಟಿಲ್ವಾ? ಹಾಗಿರ್ಬೇಕಾದ್ರೆ ಇದು ಡಬಲ್ ಸ್ಟ್ಯಾಂಡರ್ಡ್ ಹೌದು ಅಲ್ವಾ? ಯೋಚನೆ ಮಾಡಿ ನೋಡಿ. ಬ್ರಿಟಿಷರಿದ್ದಾಗ ಮಾಡಬೇಕಾಗಿತ್ತೆ. ಯಾರು ಬ್ರಿಟಿಷರು ಗುಲಾಮರಾಗಿದ್ದವರು? ಒಂದು ಕಡೆ ಸ್ವಾತಂತ್ರ್ಯ ಹೋರಾಟ ನಡೀತಾ ಇದ್ದರೆ ಹಿಂದೂ ಮಹಾಸಭಾ, RSS ಅಂತ ಸಂಘಟನೆಯವರು ಗಾಂಧಿ ಅಂತವ್ರನ್ನ ಟಾರ್ಗೆಟ್ ಮಾಡ್ತಾ, ಗಾಂಧಿಯನ್ನು ಇನ್ನೇನೋ ಚಟುವಟಿಕೆ ನಡೆಸ್ತಾ, ಅವರ ಹತ್ಯೆಗೆ ಸಂಚು ಮಾಡ್ತಾ, ಎಷ್ಟು ಬಾರಿ ಸರ್? 7-8 ಬಾರಿ ಹತ್ಯೆಗೆ ಸಂಚು ನಡೆಸಿದವರು. ಈಗ ಅಂದರೆ ಬ್ರಿಟಿಷರ ಕಾಲದಲ್ಲಿ ಅವ್ರಿಗೆ ಬೇರೆ ಕೆಲಸಗಳಿದ್ವು ಅಂತ, ಉದ್ದೇಶ ಬೇರೆ ಇತ್ತು. ಸೊ ಅದರ ಜೊತೆಗೆ ಅವ್ರು ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಕೆಲವುದು ಭಾಳ ನಗು ಬರುತ್ತೆ, ಕೆಲವು ಸಿಟ್ಟು ಬರುತ್ತೆ ಅಂತ ಹೇಳಿಕೆ. ಅದರ ಜೊತೆಗೆ ಅದರ ಏನು ರೈಸ್ ಮಾಡಿದರು ಪ್ರಿಯಾಂಕಾ ಖರ್ಗೆ ಅವರು, ನೋಂದಣಿ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ. ಅದ್ರ ಜೊತೆಗೆ ಈ ಸಂಘಕ್ಕೆ ಹೇಗೆ, ಎಲ್ಲಿಂದ ದುಡ್ಡು ಬರುತ್ತೆ ಅನ್ನೋ ಪ್ರಶ್ನೆ. ಅದಕ್ಕೆ ಮೋಹನ್ ಭಾಗವತ್ ಉತ್ತರ ಕೊಟ್ಟಿದ್ದಾರೆ. ಸಂಘಕ್ಕೆ ದೇಣಿಗೆ ಏನು ಗುರುದಕ್ಷಿಣೆಯ ಮೂಲಕ ಬರುತ್ತೆ. ಗುರುದಕ್ಷಿಣೆಯ ಮೂಲ ಬರುತ್ತೆ. ಆದರೆ ಗುರುದಕ್ಷಿಣೆಯ ಮೂಲಕ ಅದು ಬರುವುದು ಕಪ್ಪು ಹಣವು ಎಷ್ಟು ಬರುತ್ತೆ, ಏನು ಬರುತ್ತೆ ಅಂತ ಈ ದೇಶದ ಜನ ತಿಳ್ಕೊಬೇಕಲ್ವ? ದುಡ್ಡು ಹೇಗೆ ಬರುತ್ತೆ? ಗುರುದಕ್ಷಿಣೆ ಎಷ್ಟು? 5 ರೂಪಾಯ, 10 ರೂಪಾಯ, 4 ಅಣೆನಾ, 8 ಅಣೆನಾ? ಹಾಗಿದ್ದರೆ ಅಷ್ಟು ಗುರುದಕ್ಷಿಣೆಯಿಂದ ಬರ್ತಿದ್ರೆ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಕ್ಕೆ ಹೇಗಾಗುತ್ತೆ? ಹೇಗೆ ಕಟ್ಟಕ್ಕಾಗುತ್ತೆ?
ಅಲ್ವಾ? ಎಲ್ಲ ಕಡೆ ಆಫೀಸ್ಗಳಿವೆ, ಅದರ ನಿರ್ವಹಣೆ ಹೇಗಾಗುತ್ತೆ? ಅದಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ? ಇದನ್ನು ಜನರ ಮುಂದೆ ಇಡಬೇಕಲ್ವ? ಸೊ ನೋಂದಣಿ ಮಾಡಿದರೆ ಇವರಿಗಿರೋ ಸಮಸ್ಯೆ ಏನು ಅಂತ ಒಂದು ಹಣದ ಮೂಲವನ್ನು ಹೊರಗೆ ಹಾಕಬೇಕಾಗುತ್ತೆ. ಅವ್ರಿಗೆ ಇಷ್ಟ ಇಲ್ಲ. ನೋಂದಣಿ ಮಾಡಿದರೆ ಹಣದ ಮೂಲ ಬರಬೇಕು. ದೇ ಆರ್ ನಾಟ್ ಇಂಟ್ರೆಸ್ಟೆಡ್. ಅದ್ರ ಜೊತೆಗೆ ನೋಂದಣಿ ಆದ ಸಂದರ್ಭದಲ್ಲಿ ನೀವು ಮಕ್ಕಳನ್ನೆಲ್ಲ 4 ವರ್ಷ 6 ವರ್ಷದ ಮಕ್ಕಳನ್ನು ತಂದುಬಿಟ್ಟು ಕವಾಯತು ಮಾಡ್ಸೋಕ್ಕಾಗಲ್ಲ. ದೊಡ್ಡ ಮಕ್ಕಳನ್ನ ತರೋದ್ರೆ ಅವ್ರಿಗೆ ಅಷ್ಟೊತ್ತಿಗೆ ಮಾನಸಿಕವಾಗಿ ಬೆಳೆದಿರ್ತಾರಲ್ಲ, ಅವರು ಸಂಘಕ್ಕೆ ಬರಲ್ಲ. ಅವ್ರಿಗೆ ಸಣ್ಣ ಮಕ್ಕಳನ್ನು ಅವರನ್ನು ಮಾನಸಿಕವಾಗಿ ಅವ್ರನ್ನ ಸಿದ್ಧಗೊಳಿಸ್ಬೇಕು. 4 ವರ್ಷ ಮತ್ತು 6 ವರ್ಷದ ಮಕ್ಕಳಲ್ಲಿ ವಿಷ ತುಂಬಿ ಅವರನ್ನು ದೇಶ ಪ್ರೇಮದ ಹೆಸರಿನಲ್ಲಿ ಸುಳ್ಳು ದೇಶ ಪ್ರೇಮ ಅವರನ್ನು ತಯಾರು ಮಾಡಿ ಸಮಾಜದೊಳಗೆ ಬಿಡಬೇಕು. ಸೊ ನೀವು ನೋಂದಣಿ ಆದರೆ 18 ವರ್ಷದ ಮೇಲಿನವರನ್ನು ತಗೋಬೇಕಾಗುತ್ತೆ. ಅವರು ಅವಾಗ ಮಾನಸಿಕವಾಗಿ ಬೆಳೆದಿರ್ತಾರೆ. ಅವರಿಗೆ ಈ ಧರ್ಮದ ಅಫೀಮು ತುಂಬಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ಮಾಡಲ್ಲ. ಅದನ್ನು ಹೇಳೋದಕ್ಕೆ ಅವರು ರೆಡಿ ಇಲ್ಲ. ಸೊ ಈ ಒಂದು ಮಾತಿಗೆ ಮುಖ್ಯಮಂತ್ರಿಗಳು ಕೂಡ ಹೇಳಿದರು. ಭಾಗವತ್ ಹೇಳಿದ್ದಕ್ಕೆ ನಾನು ಉತ್ತರ ಕೊಡಲ್ಲ ಅನ್ನೋ ಮಾತನ್ನು ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರು. RSS ಮುಖ್ಯಸ್ಥ ಮೋಹನ್ ಭಾಗವತ್ ಸಂಘದ ಬಗ್ಗೆ ಸಾಕಷ್ಟು ಹೇಳಿಕೆ ನೀಡಿದ್ದಾರೆ. ಅವರು ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಡುವುದಕ್ಕೆ ಆಗೋದಿಲ್ಲ. ಸರ್ಕಾರಿ ಸ್ಥಳಗಳಲ್ಲಿ ಚಟುವಟಿಕೆ ನಡೆಸಲು ಎಲ್ಲ ಸಂಸ್ಥೆಗಳಿಗೂ ಅನುಮತಿ ಕಡ್ಡಾಯ ಅಂತ ಹೇಳಿದ್ದೀವಿ. ನಾವು RSS ಹೆಸರಲ್ಲಿ ಹೇಳಿದ್ದೀವಿ ಅಂತ ಮುಖ್ಯಮಂತ್ರಿಗಳು ನಿನ್ನೆ ಪ್ರಶ್ನಿಸಿದರು. ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಒಂದು ಪ್ರಶ್ನೆ ಎತ್ತಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಕವಾದ ಪ್ರಭಾವ ಮತ್ತು ಉಪಸ್ಥಿತಿ ಹೊರತಾಗಿಯೂ RSS ನೋಂದಣಿಯಾಗದೆ ಏಕೆ ಮುಂದುವರೆದಿದೆ? ಸ್ವಯಂ ಸೇವಕರು ಯಾರು ಮತ್ತು ಅವರನ್ನು ಹೇಗೆ ಗುರುತಿಸಲಾಗುತ್ತೆ ಅನ್ನೋ ಪ್ರಶ್ನೆಗಳನ್ನು ಕೂಡ ಅವರು ಕೇಳಿದ್ದಾರೆ. ಸೊ ಇದು ಆದಮೇಲೆ ಇವರು ಇನ್ನೂ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಅದು ಭಾಳ ಇದು ಸಂಘ ಬ್ರಹ್ಮಚಾರಿಗಳ ಸಂಘಟನೆ ಅಲ್ಲ, ಗೃಹಸ್ಥರ ಸಂಘಟನೆ ಅಂತ ನಿನ್ನೆ ಹೇಳಿದರು. ಸಂಘ ಏನು ಹೇಳಿ ಅದು ಬ್ರಹ್ಮಚಾರಿಗಳದಲ್ಲ. ಆದರೆ ಈಗಿರುವ ಅಲಿಖಿತ ಇದರ ಪ್ರಕಾರ ಯಾರು ಮದುವೆ ಆಗಿದ್ದಾರೋ ಅವರು ಪೂರ್ಣಾವಧಿಯ ಕಾರ್ಯಕರ್ತರಾಗ ಸಾಧ್ಯ ಇಲ್ಲ ಅನ್ನೋದು. ಆದರೆ ಇವರು ಗೃಹಸ್ಥರ ಸಂಘಟನೆ ಅಂತಾರೆ ಇವರು. ಆದರೆ ಪೂರ್ಣಾವಧಿ ಕಾರ್ಯಕರ್ತರು ಇಳಿಸಿದ್ದಟ್ಟು ಅವ್ರು ಮದುವೆ ಆದವರು ಅಲ್ವೋ? ಈ ಬಗ್ಗೆ ಅವರು ವಿವರ ನೀಡಬೇಕು, ಕೊಟ್ಟಿಲ್ಲ. ಅದ್ರ ಜೊತೆಗೆ ಇನ್ನೊಂದು, ಇಡೀ ಸಮಾಜವನ್ನು ಸಂಘಟಿಸುವುದು ನಮ್ಮದೇ. ಇಡೀ ಸಮಾಜ ಅಂದರೆ ಯಾವುದನ್ನು ನಾವು ಸಮಾಜ ಅಂತ ಪರಿಗಣಿಸ್ತಾರೆ? ಧರ್ಮದ ಆಧಾರದ ಮೇಲೆ ಅವರು ಸಮಾಜ ಅಂತಾರೋ ಅಲ್ವೋ? ಇಂದಿಗೂ ನಮ್ಮ ಕಡು ವಿರೋಧಿಗಳು ನಾಳೆಯ ಸಂಭಾವ್ಯ ಸ್ವಯಂ ಸೇವಕರೇ. ನಮ್ಮ ವಿರೋಧಿಗಳು ಅಂದರೆ ಯಾರು ತಮ್ಮನ್ನು ವಿರೋಧಿಸ್ತಾರೆ ಅವರು ಕೂಡ ಸಂಭಾವ್ಯ ಕಾರ್ಯಕರ್ತರು ಅಂತ. ಸಂಘಕ್ಕೆ ಕೊಡೋ ಗುರುದಕ್ಷಿಣೆ ಡೊನೇಷನ್ ಅಲ್ಲ, ಡಿವೋಷನ್. ವಾ ಸಂಘಕ್ಕೆ ಕೊಡೋದು ಡೊನೇಷನ್ ಅಲ್ವಂತೆ. ಅದು ಡೊನೇಷನ್ನು ಡಿವೋಷನ್. ಯಾಕೆಂದರೆ ಅದಕ್ಕೆ ನಾನ್ ಟ್ಯಾಕ್ಸೇಬಲ್ ಅಂತ. ಅವ್ರು ಗುರುದಕ್ಷಿಣೆ ಅಂತ ತಗೋತಾರಲ್ಲ, ಅದಕ್ಕೆ ಟ್ಯಾಕ್ಸ್ ಅಪ್ಲೈ ಆಗಲ್ಲ. ಅದವ್ರು ಸ್ಪಷ್ಟಪಡಿಸ್ಬೇಕು, ಹೌದಾ ಅಲ್ವಾ? ಅದಕ್ಕೆ ಅದರ ಸಮರ್ಪಣಾ ಭಾವವಿದೆ, ಅದು ಸಮರ್ಪಣೆಯಿಂದ ಕೊಡೋದು. ಆದ್ದರಿಂದ ಹೀಗೆ ಅವ್ರು ನಿನ್ನೆ ಹೇಳಿದ್ರು, ಸಂಘದಲ್ಲಿ ಎಲ್ಲರಿಗೂ ಸ್ವಾಗತ ಇದೆ, ಶಾಖೆಗೆ ಬಂದರೆ ಬರಬೇಡಿ ಅಂತ ಯಾರಿಗೂ ಹೇಳೋದಿಲ್ಲ, ಭಗವದ್ಧ್ವಜಕ್ಕೆ ಪ್ರಣಾಮ ಮಾಡುವ ಸಂಘದ ಪ್ರಾರ್ಥನೆ ಹೇಳುವ ಎಲ್ಲರಿಗೂ ಸ್ವಾಗತ. ಅದಕ್ಕೆ ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರು ಅವ್ರನ್ನ, ಯಾರು ಅಲ್ಪಸಂಖ್ಯಾ ಅವರು ಬರಬಹುದಾ ಅಂತ. ಅದಕ್ಕೆ ಅವರು ಎಂಥ ಉತ್ತರ ಕೊಟ್ಟರು? ಮೊನ್ನೆ 2 ಕಡೆ ಉತ್ತರ ಕೊಟ್ಟಿದ್ದಾರೆ ಅವರು ಹೇಳದ್ದೇನು, ಎಲ್ಲವನ್ನ ಬಿಟ್ಟು ಒಳಗಡೆ ಬರಬೇಕು, ಭಗವದ್ಧ್ವಜಕ್ಕೆ ಅವರು ಶರಣಾಗಬೇಕು ಅನ್ನೋ ಅರ್ಥದಲ್ಲಿ. ಸೊ ಅದ್ರ ಜೊತೆಗೆ ಇಡೀ ಒಂದು RSS ಸಂಘಟನೆ ಅದೊಂದು ಯಾಕೆ ನಿಗೂಢ ಸಂಘಟನೆಯಾಗಿ ಉಳಿದಿದೆ ಅನ್ನೋ ಪ್ರಶ್ನೆಗೆ ಭಾಗವತರು ಉತ್ತರ ಕೊಟ್ಟಿಲ್ಲ. ಯಾಕೆ ಉಳಿದಿದೆ ಮತ್ತು ಬ್ರಾಹ್ಮಣರನ್ನು ಬಿಟ್ಟು ಬೇರೆಯವರು ಯಾಕೆ ಸರಸಂಘ ಚಾಲಕರ ಆಗಲ್ಲ, ಆ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿಲ್ಲ. ಅದರ ಜೊತೆಗೆ ಭಾಳಷ್ಟು ಕೇರಳದಲ್ಲಿ ಲೇಟೆಸ್ಟ್ ಆಗಿ ಅಲ್ಲಿ ಹೋಮೋಸೆಕ್ಸುವಾಲಿಟಿಯನ್ನು ಆಯಿತು ಅಂತೇಳಿ ಒಬ್ಬನ ಆತ್ಮಹತ್ಯೆ ಮಾಡಿಕೊಂಡ. ಈ ಪ್ರಕರಣದ ಬಗ್ಗೆ ಅಧಿಕೃತವಾಗಿ ಯಾಕೆ ವಿವರಣೆ ಕೊಟ್ಟಿಲ್ಲ? ಯಾಕೆ ಅವರು ಆ ನಿಗೂಢತೆಯನ್ನು ಕಾಯ್ದುಕೊಂಡು ಬರ್ತಾರೆ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದರ್ತು ಇಂಥ ಸಂಘಟನೆ ಮೇಲೆ ಜನರಿಗೆ ಹೇಗೆ ನಂಬಿಕೆ ಬರುತ್ತೆ? ಸೊ ನೀವು ಜನರ ಮೇಲೆ ಒಂದು ಮೆಸ್ಮರೈಸ್ ಮಾಡಿ ಪುಟ್ಟ ಮಕ್ಕಳನ್ನು ತಂದು
ಅವರು ಪ್ರಭಾತ್ ಪೇರಿನೋ ಇನ್ನೊಂದು ಪಥಸಂಚಲನ ಬಂದ್ಬಿಟ್ಟು ಮಾಡ್ತಿರಲ್ಲ. ಇದು ಸಮಾಜದ ಮೇಲೆ ಬೀರುವ ಪ್ರಭಾವ ಯಾವುದು? ನೀವು ಈ ಸಂದರ್ಭದಲ್ಲಿ ನೀವು ಒಂದು ಅತ್ಯಾಧುನಿಕ ವೈಜ್ಞಾನಿಕ ಮನೋಭಾವದವರನ್ನು ರೂಪಿಸ್ತೀರೋ, ಇನ್ಯಾವ ರೂಪಿಸ್ತೀರಿ? ಪೂಜಾರಿಗಳನ್ನು ರೂಪಿಸ್ತೀರಾ? ರಾಮ ಮಂದಿರದಲ್ಲಿ ಗಂಟೆ ಹೊಡೆಯೋರನ್ನ ರೂಪಿಸ್ತೀರಾ? ಕಸ ಹೊಡೆಯೋರನ್ನ ರೂಪಿಸ್ತೀರಾ? ನಮಗೆಂಥ ಸಮಾಜದಲ್ಲಿ ಎಂಥವ್ರು ಬೇಕು? ಈ ಪ್ರಶ್ನೆಗಳಿಗೆ ಕೂಡ ಮೋಹನ್ ಭಾಗವತ್ ಉತ್ತರ ನೀಡಬೇಕಾಗಿದೆ. ಆದರೆ ಅವರು ಎಂತಹ ಜಾಣತನದಲ್ಲಿ ಉತ್ತರ ಕೊಡ್ತಾರೆ ಅಂತ. ಅದ್ರ ಜೊತೆಗೆ ಯಾರು ನನಗೆ ಹೇಳ್ತಾ ಇದ್ದರು, ಇದೊಂದು ಕ್ಲಾಸಿಕ್ ಅದು, ಇತ್ತೀಚಿನ ವರ್ಷಗಳ RSS ಏನಾಗಿದೆ ಅಂತ. ಈಗ RSSನಲ್ಲಿ BJP ಎಂಟ್ರಿ ತಗೊಂಡ್ಮೇಲೆ ಅವರ ಗಣವೇಷದ ವೇಷ ಇದೆ ನೋಡಿ, ಮೊದಲು ಚಡ್ಡಿ ಇತ್ತು, ಈಗ ಪ್ಯಾಂಟ್ ಇದೆ ಅಲ್ವಾ, ಆ ಗಣವೇಷವನ್ನು 1000 ಗಟ್ಟಲೆಯಲ್ಲಿ ಈ BJP ನಾಯಕರು ಖರೀದಿ ಮಾಡ್ತಾರಂತೆ. ಅದನ್ನ ಖರೀದಿ ಮಾಡಿಬಿಟ್ಟು ಅವ್ರಿಗೆ ಯಾರು RSS ಸಂಬಂಧ ಇನ್ನೊಂದಿಲ್ಲ, ಅವ್ರ ರಾಜಕೀಯ ಲಾಭಕ್ಕಾಗಿ. ಮೊದಲಾದರೆ ಅಟ್ಲೀಸ್ಟ್ ಎಗ್ರಿ ಟು ಡಿಸ್ಅಗ್ರಿ, ಅವ್ರ ಹತ್ರ ಜಗಳ ಮಾಡ್ಬೋದಾಗಿತ್ತು, ಸೈದ್ಧಾಂತಿಕವಾಗಿ ನಾವು ಒಪ್ಪಲ್ಲ ಅಂತ. ಈಗ ಹೇಗೆ ಅಂದರೆ ಅವರ ಅಂಥ ಪಥಸಂಚಲನ ಸ್ಥಳದಲ್ಲಿ BJP ನಾಯಕರುಗಳು ಖರೀದಿಸಿ ತಂದ ಈ ಗಣವೇಷ ಇದೆಯಲ್ಲ, ಅದನ್ನು ಹಾಕಿಬಿಡ್ಲಾಗುತ್ತೆ. ಅಂದರೆ BJP ಏನು ಮಾಡ್ತಿದೆ ಅಂದರೆ, ಒಂದು RSS BJPಯನ್ನು ಕಂಟ್ರೋಲ್ ಮಾಡುತ್ತೆ, BJP RSS ರನ್ ಮಾಡುವುದಕ್ಕೆ ಬೇಕಾದ ಪರಿಕರಗಳನ್ನು, ದುಡ್ಡನ್ನು, ಇನ್ನೊಂದು ದಿಸ್ ಈಸ್ ಇಲಿಸಿಟ್ ರಿಲೇಷನ್ನು, ಯಾವ ರೀತಿ ರಿಲೇಷನ್ ಇದು. ಆದರೆ ನಿನ್ನೆ ಮೋಹನ್ ಭಾಗವತ್ ಇಷ್ಟೊತ್ತು ಮಾತನಾಡಿದ್ರು ಕೂಡ, ಹೇಳಿದ್ರು ಕೂಡ, ಪ್ರಿಯಾಂಕಾ ಖರ್ಗೆ ಎತ್ತಿರುವ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಆಗಿದೆ, ಕೊಟ್ಟಿಲ್ಲ. ಅವರು ಒಂದು ಜಾರಿಕೆಯ ಉತ್ತರನ ಕೊಟ್ಟಿದ್ದಾರೆ, ಮಧ್ಯೆ ಜೋಕ್ ಮಾಡೋವಂಥದ್ದು. ಅವರ ನಗಬೇಕಾದ್ರೆ ಹೇಗಿತ್ತು ಅಂದರೆ, ಇಸಿ ಏನ್ರಿ ಹಿಂದೂ ಧರ್ಮನೂ ನೋಂದಣಿ ಅಲ್ವಾ ಅಂತ ನಗ್ಬಿಟ್ಟು ಜನ ಕೂತವ್ರು ಹಾ ಅಂದರೆ ಅಲ್ಲಿ ಬಂದಂಥ ಜನರು ಹಾಗೆ ಇದ್ದರು ಅಂತ. ಆದ್ದರಿಂದ ಮೂಲಭೂತ ನೋಂದಣಿ ಯಾಕಾಗಿಲ್ಲ ಅನ್ನೋದು ನೀವು ಜನತಂತ್ರದಲ್ಲಿ ನಿಮ್ಗೆ ಒಪ್ಪಿಗೆ. ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ನಾವು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ. ನೋಂದಣಿ ಆಗದಿದ್ದರೆ ನೀವು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ನೋಂದಾಯಿಸ್ಬೇಕಲ್ವ. ನಾಳೆ ಯಾರ್ಯಾರೋ ಗುಂಪು ಸೇರ್ಕೊಂಡು ಏನೇನೋ ಮಾಡಿಬಿಟ್ಟು ಗುರುದಕ್ಷಿಣೆನೋ, ಇನ್ನೊಂದು ದಕ್ಷಿಣ, ಮತ್ತೊಂದು ದಕ್ಷಿಣೆನೋ, ಎಲ್ಲೆಲ್ಲಿಂದ ದುಡ್ಡು ತಗೊಂಡು ಯಾವುದ್ಯಾವುದೋ ಕಪ್ಪು ಹಣಗಳು ಬಂದರೆ ಅದಕ್ಕೆ ಯಾರು ಜವಾಬ್ದಾರಿ? ನೋಂದಣಿ ಅನಿವಾರ್ಯ, ಅಗತ್ಯ. ಆದರೆ ಮೋಹನ್ ಭಾಗವತ್ ಎಲ್ಲ ವಿವರಗಳನ್ನ ನೀಡಿಯೂ ಅದನ್ನ ಜಾರ್ಕೊಂಡಿದ್ದಾರೆ. ಆದ್ದರಿಂದ ಮೂಲಭೂತ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆ ಹಾಗೆ ಉಳಿದಿದೆ. ಹಾಗೆಯೇ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ ಪ್ರಶ್ನೆಗೆ ಮೋಹನ್ ಭಾಗವತರಿಗೆ ಉತ್ತರ ಕೊಡೋದು ಸಾಧ್ಯ ಆಗಿಲ್ಲ. ಇದು ಇವತ್ತಿನ ವಿಶೇಷ. ನಮಸ್ಕಾರ.